ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ಇವತ್ತಿನ ದಿನ ನಾನು ನಿಮಗೆ ಒಂದು ಒಳ್ಳೆ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ. ಯಾವುದಪ್ಪ ಟೆಕ್ನಿಕ್ ಅಂತಂದರೆ, ಯೂಶಲಿ ನಾವು ಮೂವೀಸ್ನ ನಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡಾಗ ನಾವು ಟ್ರಾನ್ಸ್ಫರ್ ಮಾಡೋಕ್ಕೆ ತುಂಬ ಕಷ್ಟ ಬೀಳ್ತೀರಿ, ಕರೆಕ್ಟಾ? ಬಟ್ ಇವತ್ತಿನ ದಿನ ನಾನು ಹೇಳ್ಕೊಡ್ತಾ ಟೆಕ್ನಿಕ್ ನೀವು ಯೂಸ್ ಮಾಡಿದ್ರೆ ಡೈರೆಕ್ಟಾಗಿ ನಮ್ಮ ಮೊಬೈಲಿಂದನೇ ನಮ್ಮ ಆಂಡ್ರಾಯ್ಡ್ ಟಿ ವಿ ಅಥವಾ ಇರುವಂತಹ ಫೈರ್ ಸ್ಟಿಕ್, ಫಾರ್ ಎಕ್ಸಾಂಪಲ್ ಅಮೆಝಾನ್ ಫೈರ್ ಸ್ಟಿಕ್, ನೀವು ಯಾವುದಾದ್ರೂ ಕಾಸ್ಟಿಂಗ್ ಡಿವೈಸ್ ಯೂಸ್ ಮಾಡ್ತಿದ್ರು ಪರವಾಗಿಲ್ಲ, ಅದ್ರ ಮೂಲಕ ನಾವೇನು ಮಾಡ್ಬೋದು, ಡೈರೆಕ್ಟಾಗಿ ಟಿ ವಿಗೆ ನಮ್ಮ ಫೈಲ್ನ ಟ್ರಾನ್ಸ್ಫರ್ ಮಾಡ್ಬೋದು. ಓಕೆನಾ? ಲೆಟ್ಸ್ ಸ್ಟಾರ್ಟ್. ನೋಡಿ, ಈ ತರ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ನೀವು ಫಸ್ಟ್ ಮೊಬೈಲಲ್ಲಿ ಒಂದು ಆ್ಯಪ್ನ ಹಾಕೋಬೇಕಾಗುತ್ತೆ. ಇದು ಸೆಂಡ್ ಫೈಲ್ಸ್ ಟು ಟಿವಿ ಅಂತ. ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಇನ್ಸ್ಟಾಲ್ ಆಗ್ತಿದೆ. ಸೊ ಜಸ್ಟ್ 4 MB ಇದೆ ಅಷ್ಟೇನೆ. ಸೊ ಈಗ ಆಗಿದ ತಕ್ಷಣ ನಿಮ್ಮ ಮೊಬೈಲ್ ಆಯ್ತು. ಈಗ ಟಿವಿನಲ್ಲಿ ಕೂಡ ನೀವೇನ್ ಮಾಡಬೇಕು, ನಿಮ್ಮ ಸೇಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು. ಸೊ ಏನ್ ಮಾಡಿ, ಜಸ್ಟ್ ನೀವು ಆಪ್ ಸ್ಟೋರ್ಗೆ ಹೋಗಿ, ಆಪ್ ಸ್ಟೋರ್ಗೆ ಹೋದ್ಮೇಲೆ ನೀವು ಸರ್ಚ್ ಮಾಡಿ ಯಾವ ರೀತಿ, ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ನೀವು ಸೆಂಡ್ ಫೈಲ್ಸ್ ಟು ಟಿವಿ ಅಂತ ಸರ್ಚ್ ಮಾಡಿ. ಸೆಂಡ್ ಫೈಲ್ಸ್ ಟು ಟಿವಿ. ಸೊ ಈ ತರ ಸರ್ಚ್ ಮಾಡಿದಾಗ ನಿಮ್ಗೆ ಅಪ್ಲಿಕೇಶನ್ ಸಿಗುತ್ತೆ. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿದ್ಮೇಲೆ ಈಗ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು, ನಿಮ್ಮ ಮೊಬೈಲ್ ಮತ್ತೆ ಟಿವಿನಲ್ಲಿ ಸೇಮ್ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗಿದೆ. ಇಲ್ಲೂ ಕೂಡ ನೀವೇನ್ ಮಾಡಬೇಕು, ನಿಮ್ಮ ಪರ್ಮಿಷನ್ ನ ಕೊಡಬೇಕು. ಪರ್ಮಿಷನ್ ಕೊಟ್ಮೇಲೆ ಈ ತರ ಟಿವಿನಲ್ಲಿ ಕಾಣಿಸುತ್ತೆ ಸೆಂಡ್ ಆರ್ ರಿಸೀವ್ ಅಂತ. ಮೊಬೈಲ್ ಅಲ್ಲಿ ಕೂಡ ಕೊಡ್ತೀನಿ ನಾನೀಗ. ಓಕೆ, ಮೊಬೈಲ್ ಅಲ್ಲಿ ಕೂಡ ಅಲೋ ಬರ್ತಾ ಇದೆ, ಸೆಂಡ್ ಆರ್ ರಿಸೀವ್ ಅಂತ ಬರ್ತಾ ಇದೆ. ಓಕೆನಾ? ಈಗ ನಾನೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನನ್ನ ಮೊಬೈಲ್ ಇರುವಂತಹ ಒಂದು ವಿಡಿಯೋನ ಏನ್ ಮಾಡ್ತೀನಿ, ಸೆಂಡ್ ಮಾಡ್ತೀನಿ. ನೋಡಿ, ಟಿವಿನಲ್ಲಿ ಏನ್ ಮಾಡಿ, ನೀವು ರಿಸೀವ್ ನ ಸೆಲೆಕ್ಟ್ ಮಾಡಿ, ಮೊಬೈಲ್ ಅಲ್ಲಿ ಸೆಂಡ್ ಅಂತ ಹೊಡೀರಿ. ಸೊ ಫಾರ್ ಎಕ್ಸಾಂಪಲ್ ನಾನು ಈಗ ಒಂದು ವಿಡಿಯೋನ ಸೆಂಡ್ ಮಾಡ್ತೀನಿ. ಓಕೆ, ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅಲ್ಲಿ ರಿಸೀವ್ ಅಂತ ಹೊಡಿಬೇಕು. ಸೊ ಅದು ರಿಸೀವ್ ಅಂತ ಹೊಡೆದು ನಾನು ಸೆಂಡ್ ನ ಸೆಲೆಕ್ಟ್ ಮಾಡಿದ ತಕ್ಷಣ ಇಟ್ ಸ್ಟಾರ್ಟ್ ಟ್ರಾನ್ಸ್ಪೋರ್ಟಿಂಗ್. ಸೊ ಟ್ರಾನ್ಸ್ಫರ್ ಆಗ್ತಾ ಇದೆ ಫೈಲು. ನೀವು ಈಸಿಯಾಗಿ ಅಬ್ಸರ್ವ್ ಮಾಡಬಹುದು. ನಾವು ಈವನ್ ಯು ಕ್ಯಾನ್ ಯೂಸ್ ಪೆನ್ ಡ್ರೈವ್ ಆಲ್ಸೋ ಇನ್ ದ ಸೇಮ್ ಮೊಬೈಲ್ ಅಲ್ಲಿ ಪೆನ್ ಡ್ರೈವ್ ಇಟ್ಟ ಕೂಡ ಇಷ್ಟು ಫಾಸ್ಟ್ ಆಗಿ ಟ್ರಾನ್ಸ್ಫರ್ ಆಗಲ್ಲ ಅಂತ ಅನ್ಕೊಂತೀನಿ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಏನಪ್ಪಾ ಐಡಿಯಾ ಅಂತಂದ್ರೆ, ನಿಮ್ಮ ಮೊಬೈಲು ಮತ್ತೆ ನಿಮ್ಮ ಟಿವಿ ಎರಡು ಒಂದೇ ವೈಫೈಗೆ ಕನೆಕ್ಟ್ ಆಗಿರ್ಬೇಕು. ಸೊ ಆ ತರ ಕನೆಕ್ಟ್ ಆದಾಗ ಇದು ಈಸಿಯಾಗಿ ವರ್ಕ್ ಆಗುತ್ತೆ. ಕನೆಕ್ಟ್ ಆಗ್ಲಿಲ್ಲ ಅಂತಂದ್ರೆ ಇದು ವರ್ಕ್ ಆಗೋದಿಲ್ಲ. ಸೊ ನಾನು ಹೇಳ್ತಾ ಏನಪ್ಪಾ ಅಂದ್ರೆ, ಇದು ಟಿವಿ ಇಟ್ ಇಸ್ ನಾಟ್ ಅಟ್ ಆಲ್ ಆಂಡ್ರಾಯ್ಡ್ ಟಿವಿ. ನೆನ್ಪಿಟ್ಕೊಳ್ಳಿ, ಇದು ಆಂಡ್ರಾಯ್ಡ್ ಟಿವಿ ಅಲ್ಲ, ಜಸ್ಟ್ ಒಂದು 14 ಮಾಡಲ್ ಟಿವಿ ಇದು. ಇದ್ರಲ್ಲಿ ನಮಗೆ ಜಸ್ಟ್ ಬೇಸಿಕ್ ಆಪರೇಷನ್ಸ್ ಮಾತ್ರ ಕೊಟ್ಟಿದ್ರು. ಬಟ್ ನಾನೇನ್ ಮಾಡಿದೀನಿ, ಇದಕ್ಕೆ ಅಮೆಝಾನ್ ಫೈರ್ ಸ್ಟಿಕ್ ನ ಯೂಸ್ ಮಾಡಿದೀನಿ. ಸೊ ಫೈರ್ ಸ್ಟಿಕ್ ಯೂಸ್ ಮಾಡೋದ್ರಿಂದ ಸೇಮ್ ನಂದು ಟಿವಿ ಆಂಡ್ರಾಯ್ಡ್ ಟಿವಿಗೆ ಕನ್ವರ್ಟ್ ಆಗ್ಬಿಟ್ಟಿದೆ. ಸೊ ಸಕ್ಸೀಡ್ ಅಂತ ಬಂದಿದೆ. ಫೈಲ್ ಓಪನ್ ಮಾಡಬಹುದು. ಸೊ ಅದರ ಫೈಲ್ ಎಲ್ಲೋಗಿರುತ್ತೆ ಅಂತಂದ್ರೆ, ಫೈಲ್ ಓಪನ್ ಮಾಡಕ್ಕೆ ನಮ್ಗೆ ಏನ್ ಬೇಕಾಗಿದೆ, ಈಗ ಫೈಲ್ ಮ್ಯಾನೇಜರ್ ಬೇಕಾಗಿದೆ. ಸೊ ಎನಿ ಆಫ್ ದಿ ಫೈಲ್ ಮ್ಯಾನೇಜರ್ ನೀವು ಯೂಸ್ ಮಾಡಬಹುದು. ಟಿವಿನಲ್ಲಿ ಸುಮಾರು ಫೈಲ್ ಮ್ಯಾನೇಜರ್ಸ್ ಇರ್ತವೆ. ನಿಮ್ಮ ಇದರಲ್ಲಿ ಯೂಸ್ ಮಾಡಿದಾಗ ಮೆನಿ ಫೈಲ್ ಮ್ಯಾನೇಜರ್ಸ್ ಇರ್ತವೆ. ನೀವು ಯಾವ್ದು ಬೇಕೋ ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಟಿವಿ ಎಕ್ಸ್ಪ್ಲೋರರ್ ಅಂತ ಓಪನ್ ಮಾಡಿದೀನಿ. ಅದನ್ನ ಓಪನ್ ಮಾಡ್ತೀನಿ. ಸೊ ಓಪನ್ ಮಾಡಿದಾಗ ಏನಾಯ್ತು, ನನಗೆ ಇಲ್ಲಿ ಎಕ್ಸ್ಟರ್ನಲ್ ಸ್ಟೋರೇಜ್ ಮತ್ತೆ ಇಂಟರ್ನಲ್ ಸ್ಟೋರೇಜ್ ಅಂತ ಇದೆ. ಸೊ ಡೌನ್ಲೋಡ್ಸ್ ಅಂತ ಹೋಗ್ತೀನಿ. ಇಲ್ಲಿ ಡೌನ್ಲೋಡ್ಸ್ ಅಥವಾ ನೀವು ಬೇಕಾದ್ರೆ ಯು ಕ್ಯಾನ್ ಸಿ ದಟ್ ಎಕ್ಸ್ಟರ್ನಲ್ ಸ್ಟೋರೇಜ್ ಕೂಡ ಹೋಗ್ಬೋದು. ಎಕ್ಸ್ಟರ್ನಲ್ ಸ್ಟೋರೇಜ್ ಅಲ್ಲಿ ಹೋದಾಗ ನಿಮ್ಗೆ ಡೌನ್ಲೋಡ್ ಆಗಿರುವಂತಹ ಇಲ್ಲಿ ಏನ್ ಡೌನ್ಲೋಡ್ ಆಗಿದೆ ಆ ಫೈಲ್ ಕಾಣಿಸುತ್ತೆ. ನೋಡಿ, ಜಸ್ಟ್ ಓಪನ್ ಮಾಡ್ತೀನಿ. ಇಲ್ಲೂ ಕೂಡ ಜಸ್ಟ್ ಒನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಈ ತರ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ, ನೋಡಿ ಈಗ ಕಾಣಿಸ್ತಾ ಇದೆ ಟಿವಿನಲ್ಲಿ ನೀವು ಟ್ರಾನ್ಸ್ಫರ್ ಮಾಡಿರುವಂತಹ ಫೈಲೇ ನಮ್ಗೆ ಪ್ಲೇ ಆಗ್ತಾ ಇದೆ. ಓಕೆನಾ? ಸೊ ಅದನ್ನ ನೀವು ರಿಮೋಟ್ ಇಂದಾನೆ ಆಪರೇಟ್ ಮಾಡ್ಕೊಬಹುದು, ತೊಂದರೆ ಇಲ್ಲ. ಸೊ ಯು ಕ್ಯಾನ್ ಯೂಸ್ ದ ರಿಮೋಟ್ ಇಟ್ ಸೆಲ್ಫ್. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಈಗ ಡೌನ್ಲೋಡ್ ಏನೋ ಆಯ್ತು, ಈ ಫೈಲ್ ನ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಬಟ್ ನಾನು ಇಲ್ಲಿ ಆಪ್ಷನ್ ನೋಡಿದಾಗ ನಾನು ಡೌನ್ಲೋಡ್ಸ್ ಹೋಗ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಮಾಡಿದೆ ಅಂದ್ರೆ ಐ ಆಮ್ ನಾಟ್ ಗೆಟಿಂಗ್ ಎನಿ ಆಪ್ಷನ್ಸ್. ಓಕೆ, ಹಾಗಾದ್ರೆ ಏನ್ ಮಾಡಬಹುದು ಡಿಲೀಟ್ ಮಾಡಕ್ಕೆ? ಸೊ ಡಿಲೀಟ್ ಮಾಡಬೇಕು ಅಂತಂದ್ರೆ ನೀವು ಅಗೇನ್ ಯು ಕ್ಯಾನ್ ಯೂಸ್ ದ ಎನಿ ಆಫ್ ದಿ ಒನ್ ಫೈಲ್ ಎಕ್ಸ್ಪ್ಲೋರ್ ಯೂಸ್ ಮಾಡಿ. ನನಗೆ ಇದರಲ್ಲೇ ಒಂದು ಫೈಲ್ ಎಕ್ಸ್ಪ್ಲೋರ್ ಕೊಟ್ಟಿದ್ದಾರೆ. ನೋಡಿ, ವೈರ್ಲೆಸ್ ಫೈಲ್ ಮ್ಯಾನೇಜರ್ ಅಂತ ಕೊಟ್ಟಿದ್ದಾರೆ. ಇದನ್ನ ಓಪನ್ ಮಾಡ್ತೀನಿ. ಸೊ ಸ್ಟಾರ್ಟ್ ವೈರ್ಲೆಸ್ ಫೈಲ್ ಮ್ಯಾನೇಜರ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಅಥವಾ ಓಪನ್ ಫೈಲ್ ಎಕ್ಸ್ಪ್ಲೋರ್ ಅಂತ ಓಪನ್ ಮಾಡ್ತೀನಿ. ಇಲ್ಲಿ ನೋಡಿದಾಗ ನನಗೆ ಇಲ್ಲಿ ನನಗೆ ಯಾವ್ಯಾವ ಫೈಲ್ಸ್ ಬಂದಿದೆ ಅದು ಡೀಟೇಲ್ ಆಗಿ ಕಾಣಿಸುತ್ತೆ. ನೋಡಿ, ಇಲ್ಲಿರುವಂತಹ ಫೈಲು ಸೆಲೆಕ್ಟ್ ಮಾಡ್ಬಿಟ್ಟು ಅದನ್ನೇನ್ ಮಾಡಿ ಪ್ರೆಸ್ ಮಾಡಿ ಕೆಳಗಡೆ ಏನಾಗುತ್ತೆ, ಡಿಲೀಟ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಯು ಮೇ ಬಿ ಕಾಣಿಸುತ್ತೆ, ತೊಂದರೆ ಇಲ್ಲ. ಸೊ ಡಿಲೀಟ್ ಅಂತ ಹೊಡೀರಿ, ಅದು ಫೈಲ್ ಈಸಿಯಾಗಿ ಡಿಲೀಟ್ ಆಗ್ಬಿಡುತ್ತೆ.
ಓಕೆನಾ. ಇದು ಅದೇ ರೀತಿಯಾಗಿ ನಾನು ಡೌನ್ಲೋಡ್ ಮಾಡ್ಕೊಂಡಿರುವಂತ ಫೈಲೇನೆ. ಓಕೆನಾ. ಈ ತರ ನೀವೇನ್ ಮಾಡಬಹುದು, ಈಸಿಯಾಗಿ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತ ಕಂಟೆಂಟ್ ನ ಟಿವಿಗೆ ಟ್ರಾನ್ಸ್ಫರ್ ಮಾಡಬಹುದು. ಓಕೆ, ಸೊ ಡೋಂಟ್ ವೇಟ್, ಜಸ್ಟ್ ರೈಟ್ ಯುವರ್ ಸೆಲ್ಫ್. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.